ಇವಾಗ ನೋಡಿದ್ರಲ್ಲ ಇಲ್ಲಿ ಕಚ್ಚಿರೋದು. ಸಬ್ಜಿ ನೋಡ್ರಿ ಸೇರ್ವಾ ಕೊಟ್ಟವನ್ರಿ. ಜಮ್ಮು ಕಾಶ್ಮೀರ್, ಬೆಂಗಳೂರು. ಒಬ್ರು ಸ್ಪೆಷಲ್ ವ್ಯಕ್ತಿ ಅಂತ ಹೇಳಿದ್ನಲ್ಲ, ಸೊ ಅವರೇ ಇವರು. ಸೊ ಇದು ಬಂದು ಕೃಷ್ಣಾ ನದಿ, ವಿಜಯವಾಡದ್ದು ಕೃಷ್ಣಾ ನದಿ ಬಂದಿದೆ. ಸೊ ನೋಡ್ತಾ ಇರ್ಬೋದು, ನೀರೆಲ್ಲ ಖಾಲಿ ಖಾಲಿ ಖಾಲಿ. ಕೃಷ್ಣಾ ನದಿಯಲ್ಲಿ ನೀರೇ ಇಲ್ವಲ್ರಿ ಅಲ್ವಾ? ತುಂಬ ದೊಡ್ಡ ನದಿ. ಅದೇ ಈ ಟೈಮಲ್ಲಿ ಸ್ವಲ್ಪ ನೀರು ಕಮ್ಮಿನೇ. ಹುಷಾರೋ, ಫೋನ್ ಕಿತ್ಕೊಬಿಡ್ತಾರೆ ಇಲ್ಲಿ. ಸರಿ ಇಲ್ಲ, ಆಚೆ ಕಡೆ ಇಟ್ಕೊಬಿಡ. ಕಿತ್ಕೊಂಡ್ಬಿಟ್ರೆ ಗೊತ್ತು, ಹುಡ್ಕೋಕ್ಕಾಗಲ್ಲ. ಇಲ್ಲಿ ನಿಂತಿರ್ತಾರೆ ತಲೆಗಳು. ನೀವು ಏನಾದ್ರು ಸ್ವೀಟ್ ಗೀಟ್ ಮಾಡ್ಕೊಂಡ್ ಕೊಡಿ ಅಂದ್ರೆ ಅದನ್ನೂ ಕೊಡಲಿಲ್ಲ. ಅಂತೂ ಇಂತೂ ವಿಜಯವಾಡ ಬಂತು. ಸರಿ, ನಿಮಗೆ ಗೊತ್ತಾ, ಬರೀ 10 ಕಿಲೋಮೀಟ್ರ್ ಬರೋದಕ್ಕೆ 2 ಅವರ್ ತೊಗೊಂಡಿದ್ದಾನೆ. 2 ಅವರ್ 10 ಕಿಲೋಮೀಟ್ರ್ ಬರೋದಕ್ಕೆ. ಸೊ ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ಲ, ಇಲ್ಲೆಲ್ಲೂ ವೆಜ್ಜು ಸಿಗ್ಲೂ ಇಲ್ಲ. ಸೊ ಇವಾಗ ಆರ್ಡ್ರ್ ಮಾಡಿದ್ದೀವಿ, ರೈಲ್ವೆಯಲ್ಲಿ ಫುಡ್ ಆರ್ಡ್ರ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಬಂದಿದ್ದಾನೆ ಪಾಪ ಹುಡುಗ. 1 ಗಂಟೆಗೆ ಬರಬೇಕಾಗಿದ್ದವನು. ವೆಯ್ಟ್ ಮಾಡಿ 3 ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಿದ್ದಾನೆ. ಹೋಗಿ ನೋಡ್ತೀವಿ ಏನಾಗಿದೆ ಫುಡ್ಡು, ಹೆಂಗಿದೆ. ಸೊ ಟೇಸ್ಟ್ ಮಾಡಿ ನಿಮಗೆ ಇಸ್ಕೊಂಡು ನೋಡೋಣ ಹೆಂಗಿರುತ್ತೆ ಫುಡ್ಡು ಅಂತ. ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದೀವಿ. ರವಿಕುಮಾರ್ ಶ್ರೀಧರ್. ಸೊ ಊಟ ಇಲ್ಲಿಗೆ ತಂದುಬಿಟ್ಟಿದ್ದಾನೆ. ಊಟ ಇಲ್ಲಿಗೆ ಫುಡ್ಡು ಆರ್ಡ್ರ್ ಮಾಡಿದ್ವಿ, ಒಳಗಡೆ ತಂದುಬಿಟ್ಟಿದ್ದಾನೆ. ಓಕೆ, 51. ಎಸ್. ಸೊ ಫುಡ್ ತಂದಿದ್ದೇನೆ, ನೋಡೋಣ ಹೇಗಿರುತ್ತೆ ಅಂತ. ಗುರು, ವಿಜಯವಾಡ ಇವಾಗ ಬಂತು. 2 ಅವರ್ 3 ಅವರ್ ಡಿಲೇ ಮಾಡ್ಕೊಂಡು ಬಂದಿದೆ. ಸೊ ನೋಡಿ, ಇದು ಒಂದೇ ಭಾರತ್ತು. ಅವಾಗಲೇ ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಬಂತು. ಸೊ ಒಂದೇ 3 ಅವರ್ ಮೇಲೆ ಆಯಿತು ಇಲ್ಲಿ ಬಂದಿದೆ. ಸೊ ನಮ್ಮ ಟ್ರೈನು ಜಟಕಾ ಗಾಡಿ ಥರ ಇವಾಗ ಬಂದಿದೆ. ಸೊ ನೋಡಿ, ಇದೆ ವಿಜಯವಾಡ ರೈಲ್ವೆ ಸ್ಟೇಷನ್ನು. ಸೊ ನೋಡಿ ಹೇಗಿದೆ ಅಂತ. ಮಾಮೂಲಿ ನಮ್ಮ ಮೈಸೂರು ಸಿಟಿ ಇದಾಗಿದೆ ರೀ ಅಷ್ಟೇ. ವಿಜಯವಾಡ ಸಿಟಿ ಅಂದರೆ ತುಂಬ ಅಂಥ ದೊಡ್ಡ ಸಿಟಿ ಏನಲ್ಲ. ನಮ್ಮ ಮೈಸೂರು ಸಿಟಿಗಿನ್ನ ಸ್ವಲ್ಪ ದೊಡ್ಡದಿರ್ಬೋದು ಅಷ್ಟೇ. ಏನೋ ಶಿವು, ಹೆಂಗಿತ್ತು ಟ್ರೈನ್ ಜರ್ನಿ, ಅಂಡಮಾನ್ ಟ್ರೈನ್ ಜರ್ನಿ? ಯಾಕೋ ಮನ್ಗೆ ಟಯರ್ಡ್ ಆಗೋಯ್ತು. ಮಾಡಿ ಕೆಲಸ ಮಾಡಿದ್ರು ಅಷ್ಟೇ. ಬನಾನಾ ಕೇಳಿದ್ರು. ಬನಾನಾ ತಗೋ. ಹೆಂಗಿತ್ತಪ್ಪ ಟ್ರೈನ್ ಜರ್ನಿ? ಹೆಂಗಿತ್ತು ವಿಜಯವಾಡ ಬರೋ ಅಷ್ಟರಲ್ಲಿ? ಹೆಂಗಾಗಿದೆ ಜೀವನ? ವಿಜಯವಾಡ ಅಂದರೆ ಮಂಗಳಗಿರಿಯಿಂದ ನಮಗೆ 1/2 ಅವರ್ ಆಯಿತು ಇಲ್ಲಿಗೆ ಜರ್ನಿ ಮಾಡಬೇಕು ಅಂದರೆ. ಬರೀ 10 ಕಿಲೋಮೀಟ್ರಿಗೆ 1/2 ಅವರ್ ಜರ್ನಿ ಆಗಿದೆ. ಆಮೇಲೆ ಊಟನೂ ನೋಡಿದರೆ ವೆಜ್ಜಿಗಿಂತ ನಾನ್ ವೆಜ್ಜೇ ಜಾಸ್ತಿ ಇರುತ್ತಿಲ್ಲ. ಹೌದು, ನಮ್ಮ ಹುಡುಗ ಬನಾನಾ ತಗೊಂತವನೆ. ಎಷ್ಟು ತಗೋತಿದೆ ಬನಾನಾ? ಚಿಕ್ಕ ತಗೊಳ ಸಾಕು. ಓ, ಇವನು ಅಂಗಡಿ ಎತ್ಕೊಂತಾನ ಗುರು. ನಮ್ಮ ಫ್ರೆಂಡ್ಸು ಇಡೀ ಚುಪ್ನೆ ಎತ್ಕೋತಾ ಇದ್ದಾರೆ. ಅಂಗಡಿಯವನ್ನೇ ಖಾಲಿ ಮಾಡೋ ಮಟ್ಟದಲ್ಲಿ ಹೊಟ್ಟೆ ಹಸುವಾಗ್ಬಿಟ್ಟಿದೆ ಅವರಿಗೆ. ಎಂತ 1 ಪೀಸ್? 6 ಪೀಸ್ 50 ರೂಪಾಯಿ.
ಸೊ ಫೈನಲಿ ಊಟ ಬಂತು. ಆ ಕವರ್ ತೆಗಿಯೋಕ್ಕೆ ಒಂದು ಅರ್ಧ ಗಂಟೆ ಬೇಕು ರೀ, ಅಷ್ಟು ಟೈಟ್ ಆಗಿತ್ತು. ಸೊ ಇಲ್ಲಿ ನೋಡಿ ಇವಾಗ ಊಟ ಚಪಾತಿ ಆಗಲಿ ಇದಾಗಲಿ ಅಷ್ಟು ಕ್ವಾಲಿಟಿ ಇಲ್ಲ. ಇದರಲ್ಲಿ ಕರ್ಡ್ ಕೊಡ್ತೀನಿ ಅಂತ ಹೇಳಿದರು. ಸೊ ಕರ್ಡು ಬಂದಿಲ್ಲ. 160 ರುಪೀಸು ಹೊಡ್ತಿಲ್ಲ ಇದು, ವೇಸ್ಟು. ಗುರು ಈ ಟ್ರೈನ್ ಸವೇಸ ಬೇಡ ಗುರು, ಬೇಡ. ಎಲ್ಲಾರು ಟ್ರೈನಲ್ಲಿ ಬಂದು ರನ್ನಿಂಗ್ ಟ್ರೈನಲ್ಲಿ ಇಲಿ ಕಚ್ಕೊಂಡು ಬ್ಯಾಗ್ ಎಲ್ಲ ಇಲಿ ಕಚ್ಚೋದ್ ನೋಡಿದೀರಾ? ನೋಡಿ ನನ್ ಬ್ಯಾಗ್ ಹೆಂಗ್ ಮಾಡಿದೆ ಅಂತ ಅನ್ಬಿಟ್ಟು ತೋರ್ಸ. ನೋಡಿ ಇಲಿ ಕಚ್ಚಿ ಇಲ್ಲಿಂದ ಇಲ್ಲಿ ಅದು ಸ್ನಾಕ್ಸ್ ಐಟಮ್ ಇಲ್ಲಿ ಇಲ್ಲ ಇದು. ಹಾ ನೋಡಿ ಇಷ್ಟೊಂದು ಐಟಮು ಬೇಕರಿ ಐಟಮ್ ಎಲ್ಲ ತಂದಿಟ್ಟಿದ್ದೆ. ಅದು ನಾವ್ ಇಲ್ಲೇ ಅಡಿಲಿಟ್ಟಿದ್ವಿ ಸೂಟ್ ಕೇಸು. ಬಂದು ಇಲಿ ಇಷ್ಟು ನೀಟಾಗಿ ಕಚ್ಕೊಂಡು ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಹೋಗೈತ್ರಿ. ಹುಷಾರು, ನೀವ್ಯಾವ್ದಾದ್ರು ಟ್ರೈನ್ ಜರ್ನಿ ಮಾಡ್ತೀನಿ ಅಂದಾಗ ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಯಾವಾಗ ಎಲ್ಲಿ ಏನಿರುತ್ತೆ ಅಂತಾನೆ ಗೊತ್ತಿಲ್ಲ. ಈ ಸ್ನಾಕ್ಸ್ ಐಟಮ್ ಎಲ್ಲ ಟ್ರೈನ್ ತಗೊಂಬರಕ್ ಹೋಗ್ಬೇಡಿ, ಹುಷಾರಾಗಿ ತಗೊಂಬನ್ನಿ. ಗೈಸ್ ಮಲ್ಕೊಳ್ಳೋ ಟೈಮ್ ಆಯ್ತು. ಸೊ ಇದೇ ನನ್ನ ಸೀಟು. ಎಲ್ಲರೂ ಮಲ್ಕೊಳ್ಳೋಕೆ ರೆಡಿ ಆಗ್ತಾ ಇದ್ದಾರೆ. ಟೈಮ್ ಆಲ್ರೆಡಿ 10 ಗಂಟೆ ಆಯ್ತು. ಸೊ ಎಲ್ಲರೂ ಮಲ್ಕೋತಾ ಇದ್ದಾರೆ. ಟ್ರೈನ್ ಬಂದು ಇನ್ನೂ ಯಾವುದು ತೆಲಂಗಾಣದಲ್ಲೇ ಹೋಗ್ತಾ ಇದೆ. ಸೊ ಮಾರ್ನಿಂಗಿಂದ ತೆಲಂಗಾಣದಲ್ಲಿ ಜರ್ನಿ ಮಾಡ್ತಾ ಇದೆ. ಸೊ ನಿಮಗೆ ನೆಕ್ಸ್ಟು ಮಧ್ಯರಾತ್ರಿ ಒಂದು 1 ಗಂಟೆ 2 ಗಂಟೆಗೆ ಮಹಾರಾಷ್ಟ್ರ ಅಂದರೆ ಮಧ್ಯಪ್ರದೇಶಕ್ಕೆ UPಗೆ ಎಂಟ್ರಿ ಆಗುತ್ತೆ ಟ್ರೈನು. ಚಂದಮಾಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರೆ ಟ್ರೈನಲ್ಲಿ. ಆದರೂ ನೈಟ್ ಜರ್ನಿ ಒಂಥರ ಟ್ರೈನಲ್ಲಿ ತುಂಬ ಚೆನ್ನಾಗಿರುತ್ತಪ್ಪ, ಬ್ಯೂಟಿಫುಲ್ ಆಗಿರುತ್ತೆ. ಸೊ ಓಕೆ ಗೈಸ್, ಸಿಗೋಣ ಬೆಳಗ್ಗೆ. ಸೊ ಮಧ್ಯರಾತ್ರಿ ಅಂದರೆ ಎದ್ರೆ ಎಲ್ಲಿದ್ದೀವಿ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಮಲ್ಕೊಳ್ಳೋ ಟೈಮ್ ಆಯಿತು. ಗುಡ್ ನೈಟ್, ಸಿಗೋಣ ಬೆಳಗ್ಗೆ ಸಿಗೋಣ, ಬಾಯ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನಾವಿರೋಂಥ ಪ್ಲೇಸ್ ಬಂದು ಮಧ್ಯಪ್ರದೇಶ. ಸೊ ಟೈಮ್ ನೋಡ್ತಾ ಇರ್ಬೋದು ನೀವು, 7 ಗಂಟೆ 46 ನಿಮಿಷ. ಅದು ಹೊರಟ ಕಾಣಿಸುತ್ತೆ. ಸೊ ಇಲ್ಲಿ ಏನಂದರೆ ಹೆವಿ ಚಳಿ ರೀ, ಸಿಕ್ಕಾಪಟ್ಟೆ ಚಳಿ. ನೈಟೆಲ್ಲ ಎಷ್ಟು ಚಳಿ ಅಂದರೆ ಈ ಟ್ರೈನ್ ಬೇರೆ ಜಳಗಾಗಳಿ ಥರ ಡುಗು 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 ಬರುತ್ತೆ. ಸಿಕ್ಕಾಪಟ್ಟೆ ಚಳಿ. ಸೊ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಚಳಿ. ಬಿಸಿಲು ನೋಡಿ, ಬಿಸಿಲು ಹೊಡಿತಾರೆ, ಅದು ಚಳಿ, ಸಿಕ್ಕಾಪಟ್ಟೆ ಚಳಿ ಇದೆ. ಇಲ್ಲೇನೋ ಇಷ್ಟು ಚಳಿ ಇದೆ ಅಂದರೆ ಇನ್ನು ಜಂಬೂಲೆಲ್ಲ ಇನ್ನೆಷ್ಟು ಚಳಿ ಇದೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಸೊ ನನ್ನ ಫ್ರೆಂಡ್ಸ್ಗಳನ್ನ ಕೇಳೋಣ ಹೇಗಿತ್ತು ನೈಟ್ ಎಕ್ಸ್ಪೀರಿಯೆನ್ಸು ಅಂತ. ಹೆಂಗಿತ್ತಮ್ಮ ನೈಟ್ ಎಕ್ಸ್ಪೀರಿಯೆನ್ಸ್? ಹೆಂಗಿತ್ತು ಏನೋ ಚಳಿ ಎಲ್ಲ ಹೆಂಗಿತ್ತು? ನೈಟು 11 ಡಿಗ್ರಿವರೆಗೂ ಚಳಿ, ಬೇಕಾಗದೇ ಅಷ್ಟು ಚಳಿ. ನಾವು ಬೆಂಗಳೂರಲ್ಲಿ ನಾರ್ಮಲ್ ಆಗಿ 18 ಡಿಗ್ರಿವರೆಗೂ ನೋಡ್ತಾ ಇದ್ವಿ. ಇಲ್ಲೆಲ್ಲ ನಿಮಗೆ 11 ಡಿಗ್ರಿವರೆಗೂ ಬಿಸಿ ಆಗುತ್ತೆ ಚಳಿ ಅನ್ನೋದು. ಯಾರು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದರೆ ಮಧ್ಯಾಹ್ನ ಹೊತ್ತು ಅಷ್ಟೇ ಬಿಸಿಲಿರ್ತದೆ, 33-34 ಡಿಗ್ರಿವರೆಗೂ ಬಿಸಿಲಿರ್ತದೆ. ಬೆಳಗ್ಗೆ ಮಾತ್ರ ಬೆಳಗಿನ ಜಾವ 11-10 ಈವರೆಗೂ ಬರುತ್ತೆ. ಅಂದರೆ ನಾವು ಇನ್ನೂ ಭೂಪಾಲ್ಗೂ ಸಹ ಇನ್ನೂ ಹೋಗಿಲ್ಲ. ಇತರ್ಸಿ ಜಂಕ್ಷನಲ್ಲಿ ಇದ್ದೀವಿ ಈಗ ಪ್ರೆಸೆಂಟು. ಬಿಸಿಲು ಬರ್ತಾ ಇದೆ, ಬಟ್ ಆದರೂ ಚಳಿ ಇದೆ. ಸೊ ನೋಡೋಣ ಇನ್ನು ಮುಂದೆ. ಇಲ್ಲೇ ಈ ಥರ ಇದೆ. ಇನ್ನು ಜಂಬೂಲ್ ಹೆಂಗಿದೆ ಹೇಳ್ತೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಇನ್ನೊಮ್ಮೆ. ಎಲ್ಲ ತಿಂಡಿ ಮಾಡಿ, ನಾವು ಬ್ರಷ್ ಗಿಶ್ ಮಾಡಿ ತಿಂಡಿ ಮಾಡಿ ಮತ್ತೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸ್ಟೇಷನ್ ನೋಡ್ಬೋದು ನೀವು, ಅಂತ ಚಿಕ್ಕ ಸ್ಟೇಷನ್ ಅಂತ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿದೆ ಸ್ಟೇಷನು. ಕಾಣಿಸ್ತಿದೆಯಲ್ಲ ಅದೇ ಹೈವೇ ರೀ. ಅದು UP ಮತ್ತು ಇದು ನಾಗ್ಪುರ್ ಹೈವೇ. ಅದು ಫುಲ್ಲು ಕಾಡಲ್ಲಿ ಹೋಗ್ತದೆ. ಯಾವುದೋ ಇದು ನಮ್ಮ ಈ ಗುಂಡ್ಲುಪೇಟೆ ಈ ಕಡೆ ಎಲ್ಲ ಹೋದರೆ ಕಾಡಿರಲ್ವಾ,
ಆ ಥರ ಒಂದು ದೊಡ್ಡ ಕಾಡೇ ರೀ. ಚಿಕ್ಕದು ಅನ್ಕೊಂಬಿಟ್ಟೆ, ತುಂಬ ಉದ್ದೆ ನೋಡ್ತಾ ಇರೋಂಗೆ ತುಂಬ ದೊಡ್ಡ ಕಾಡಿದೆ. ಅದು ಅಲ್ಲೊಂದು ಟ್ರೈನ್ ಹೋಗ್ತಾ ಇದೆ. ಅದರ ವ್ಯೂ ಎಲ್ಲ ನೋಡೋಕೆ ಚೆನ್ನಾಗಿರುತ್ತೆ. ಇದು ಮಾರ್ನಿಂಗ್ ಟೈಮು ಸೂಪರ್ ವೆದರ್. ಮಾರ್ನಿಂಗು ಮತ್ತು ಈವ್ನಿಂಗು ರೀ. ಏನೇ ಆದರೂ ವೆದರ್ನ ಪ್ರಕೃತಿನ ನೋಡಬೇಕು ಅಂದರೆ ಮಾರ್ನಿಂಗ್ ಇರಬೇಕು ಇಲ್ಲ ಈವ್ನಿಂಗ್ ಇರಬೇಕು, ಅದ್ರ ಮಜಾನೇ ಬೇರೆ. ಸೊ ನಮ್ಮ ಬಾಯ್ಸ್ಗಳು ನೋಡಿ ಏನು ಮಾಡ್ತಾವ್ರೆ. ಒಬ್ರು ಹೇಳಿದ್ನಲ್ಲ ಸ್ಪೆಷಲ್ ವ್ಯಕ್ತಿ ಇಂಟರ್ವ್ಯೂಸ್ ಮಾಡ್ತೀನಿ ಅಂತ, ಇವರೇ ನಮ್ಮ ಮಾವ. ಸೊ ಹೆಸರು ಬಂದು ಶ್ರೀಧರ್ ಅಂದ್ಬಿಟ್ಟು ಹಾಯ್ ಮಾಡಿ ಎಲ್ರು. ಇವ್ರು ನೋಡಿದ್ರೆ ಭಯನೇ ಬಿಟ್ಕೊಂಡ್ರು. ಅದು ಇನ್ನೊಂದು ಟನಲ್ ಬಂದು ಸೊ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟು. ಇಲ್ಲೇ ಫುಡ್ ಆರ್ಡ್ರ್ ಮಾಡಿದ್ವಿ. ಏನೋ ಆಲೂ ಪರೋಟ ಅಂತ ಕೊಟ್ಟಿದ್ದಾನೆ ರೀ. ನೋಡ್ತೀನಿ ಹೆಂಗಿದೆ ಆಲೂ ಪರೋಟ ಅಂತ. ಅಲ್ಲ ರೀ, ಆಲೂ ಪರೋಟ ಅಂತ ಕೊಟ್ಟಿದ್ದಾನೆ. ಸಬ್ಜಿ ನೋಡ್ರಿ ಸೇರ್ವಾ ಕೊಟ್ಟವನ್ರಿ. ಸಬ್ಜಿಗೆ ಸಾಂಬಾರು ಕೊಟ್ಟವನೆ. ಹಾಲಲ್ಲಿ ಆಲೂ ಪರೋಟಲ್ಲಿ ಹಾಲು ಎಣ್ಣೆನೇ ಇಲ್ಲ, ಇಲ್ಲಿ ಹಾಲೂನೇ ಇಲ್ಲ. ಅಯ್ಯೋ ಇಲ್ಲ ಅಣ್ಣ, ನಾವು ನೆಕ್ಸ್ಟು ಬುಕ್ ಮಾಡೋದಕ್ಕಿಂತ ನೋಡಿ ಹೆಂಗಿದೆ ಟ್ರ್ಯಾಕ್ ಪಕ್ಕದಲ್ಲೇ ಮನೆಗಳನ್ನ ಮಾಡ್ಕೊಂಡು ಆರಾಮಾಗಿ ಅವರೇ. ಯಾವುದೋ ಒಂದು ಎದುರುಗಡೆ ಒಂದು ಟ್ರೈನ್ ಬರ್ತಾ ಇದೆ ರೀ. ಒಳ್ಳೆ ವ್ಯೂ. ಯಾವ ಟ್ರೈನ್ ಬಂತು ನೋಡಿ ಹೆಂಗಿದೆ. ಸೇಫ್ಟಿ ಏನು ಸೇಫ್ಟಿ ಇದೆ. ಯಾವುದಿದೆ ಟ್ರೈನು? ಯಾವ ಬಂದಿದ್ದ? ಭೋಗಾಪುರ್ ಟು ಪುಣೆ ಟ್ರೈನ್ ಇದು. ರೈಲ್ವೆ ಟ್ರ್ಯಾಕ್ ಪಕ್ಕನೇ ರೀ. ಯಾವುದೇ ರೀತಿ ಸೇಫ್ಟಿ ಅನ್ನೋದಿಲ್ಲ ನೋಡಿ. ಇಲ್ಲೇ ಮನೆ ಮಾಡ್ಕೊಂಡಿದ್ದಾರೆ, ನೋಡ್ಬೋದು ನೀವು. ಅಂತ ಭೂಪಾಲ್ ರೈಲ್ವೆ ಸ್ಟೇಷನ್ ಬಂತು. ಸೊ ಅಂತೂ ಇಂತೂ ಎಲ್ಲ ಆಲ್ಮೋಸ್ಟ್ ತುಂಬ ಜನ ಖಾಲಿ ಆಗ್ತಾ ಇದ್ದಾರೆ. ನೋಡ್ತಾ ಇದ್ದಾರಲ್ಲ, ಇಳಿತಾ ಇದ್ದಾರೆ. ಇಲ್ಲಿ ಯಾರು ಆಂಧ್ರದವರು ಸೊ ನಾಷ್ಟ ಮಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ್, ಬೆಂಗಳೂರು. ಇಲ್ಲ ಇಲ್ಲ ಇಲ್ಲ. ಸೊ ನಮ್ಮ ಹುಡುಗ ಆಲ್ರೆಡಿ ಅಲ್ಲಿ ಹೋಗಿ ನಿಂತವನೆ. ಇಲ್ಲಿ ಹೇಳ್ಕೊಂಡ್ಬಿಡ್ತೀಯಾ? ನಾನು ಅದನ್ನೇ ಹೇಳಿದ್ದು. ಆಲ್ಮೋಸ್ಟ್ ತುಂಬಾ ಜನ ಇಲ್ಲಿ ಇಳ್ಕೊಂತಿದ್ದಾರೆ. ಯಾಕಂದ್ರೆ ಪ್ರಯಾಗ್ರಾಜ್ಗೆ ಇಲ್ಲಿಂದ ನಿಯರೆಸ್ಟ್ ಅಂತೆ. ಪ್ರಯಾಗ್ರಾಜ್ಗೆ ಇಲ್ಲಿಂದ ಹೋಗೋರು ನಿಯರೆಸ್ಟ್. ಸೊ ಇಲ್ಲಿ ಇಳ್ಕೊಂಡು ಇಲ್ಲಿಂದ ಪ್ರಯಾಗ್ರಾಜ್ಗೆ ಬೇರೆ ಟ್ರೈನ್ ಕ್ಯಾಚ್ ಮಾಡ್ಕೋತಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಲ್ಮೋಸ್ಟ್ ಇನ್ನೊಂದು ಟ್ರೈನ್ ಬೇರೆ ಬಂದಿದೆ ಇಲ್ಲಿ. ಸೊ ಯಾವ್ದಿದು ಟ್ರೈನು? ಪುಣೆ ಟು ಜಿಲುಮಾ ಎಕ್ಸ್ಪ್ರೆಸ್ ಅಂತ ಯಾವ್ದು ಇದು. ಸೊ ಪುಣೆಯಿಂದ ಹೋಗ್ತಿದೆ.
ನಮ್ಮ ಟ್ರೈನ್ ಹೋಗ್ಬಿಡೋದು. ಲೋಕೆ 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 ಇಲ್ಲ ಬಾರೋ. ಯಾಕೆ ಯಾಕೆ ಯಾಕ ಮೇಲೆ ಸ್ವಲ್ಪ ಮೇಲೆ ಹತ್ಬಿಡ್ಬರೋಣ ಬಾ, ಮೇಲೆ ತೋರಿಸ್ಕೊಂಬರೋಣ. ಎಷ್ಟು ನಿಮಿಷ ಶಾಪ್ ಇದೆ? ಎಷ್ಟು ನಿಮಿಷ ಶಾಪ್ ಇರೋದು? 4 ಗಂಟೆ ಆಯ್ತು ಇಲ್ಲಿ. ಭೋಪಾಲಲ್ಲಿ ಎಷ್ಟು ಜನ ಬನಾನ? कितना बना? 30 का 6 ಅಂದ್ರೆ ಎಷ್ಟು? 30 ರೂಪಾಯಿ. ಹಾ ಹಾ ತಗೊಬಿಡು. ಎಷ್ಟದ ಪ್ಲೇಟ್? ಹಾ ಹೌದು. ಎಷ್ಟದ ಪ್ಲೇಟ್? $50. ಇವಾಗ ಯಾಕೆ ತಿಂತೀಯ? ನೋಡಿ ಆಪೋಸಿಟ್ ಟ್ರೈನ್ ಹೊರಟಿದೆ, ಜಿಲುಮಾ ಅಂತ, ಜಿಲುಮಾ ಎಕ್ಸ್ಪ್ರೆಸ್ ಆಪೋಸಿಟ್ ಟ್ರೈನ್ ಹೊರಟಿದೆ, ಎಲ್ಲ ಹೋಗ್ತಿದೆ ಅದು. ಏನ್ರಿ ಜನ ನೋಡ್ಬೋದು ನೀವು ಎಷ್ಟು ಕ್ರೌಡ್ ಇದೆ ಅಂತ. ಕೂರಕ್ಕೆ ಜಾಗ ಇಲ್ಲ, ಅಷ್ಟು ಜನ ನಿಂತ್ಕೊಂಡಿದ್ದಾರೆ ನೋಡ್ರಿ. ನಾರ್ಮಲ್ ಸ್ಲೀಪರ್ ಅಲ್ಲಿ ಎಷ್ಟು ಜನ ಜರ್ನಿ ಮಾಡ್ತಿದ್ದಾರೆ ನೋಡ್ರಿ. ಜನ ರಶ್ ನೋಡ್ತಾ ಇರ್ಬೋದು ನೀವು, ತುಂಬಾ ಅಂದ್ರೆ ತುಂಬಾ ರಶ್ ಇದೆ. ಸೊ AC ಕೋಚ್ ಪರವಾಗಿಲ್ಲ ನಿಮ್ಗೆ. ಸೊ ನಾರ್ಮಲ್ ಸ್ಲೀಪರ್ ಅಲ್ಲಿ ನಿಮ್ಗೆ ಅಷ್ಟು ತುಂಬಾ ಅಂದ್ರೆ ತುಂಬಾ ರಶ್ ಇದೆ, ಕೂರಕ್ಕೂ ಜಾಗ ಇಲ್ಲ, ಅಷ್ಟು ಜನ ಜರ್ನಿ ಮಾಡ್ತಿದ್ದಾರೆ. AC ಹಂಗೆ ಆಗಿದ್ದಾರೆ, ನೀವು ಕಾಣಿಸ್ತಿದಿಲ್ಲ ಗೊತ್ತಿಲ್ಲ ನೋಡಿ. AC ತುಂಬಾ ಕ್ರೌಡ್ ಇದೆ ಜನ. ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟು ಕ್ಲೀನ್ ಆಗಿ ಕಾಣಲ್ಲ. ಓಕೆ, ಈ ಮಾರ್ನಿಂಗು ನೋಡ್ತಾ ಇದೀರಲ್ಲ, ಸೊ ಭೂಪಾಲಕ್ಕೆ ಬಂದಿದ್ದೀವಿ. ಇಲ್ಲಿಂದ ನಮ್ಮ ಹುಡುಗ ಏನು ಐಟಮ್ ತಗೊಂಡ, ನೋಡಿದ್ರಲ್ಲ ಎಷ್ಟು ಕ್ರೌಡ್ ಇತ್ತು, ಹೆಂಗಿತ್ತು ಅಂತ. ಸೊ ನೀವ್ ಯಾರಾದ್ರೂ ಬರ್ತೀನಿ ಅಂತಂದ್ರೆ ನಾನು ಹೇಳ್ದಂಗೆ ಡೈರೆಕ್ಟ್ ನೀವು ಭೂಪಾಲ್ಗೆ ಬಂದ್ಬಿಟ್ಟು ಬರ್ಬೋದು. ಡೈರೆಕ್ಟ್ ಪ್ರಯಾಗ್ರಾಜ್ ಸಿಕ್ಕಿಲ್ಲ ಅಂತ ಏನು ನೀವು ಟೆನ್ಷನ್ ತಗೊಳಂಗಿಲ್ಲ. ತುಂಬಾ ಟೇಸ್ಟಿ ಆಗಿದೆ. ಡೈರೆಕ್ಟ್ ನೀವು ಪ್ರಯಾಗ್ರಾಜ್ಗೆ ಹೋಗ್ತೀನಿ ಅಂತಂದ್ರೆ ಬೆಂಗಳೂರಿಂದ ಭೂಪಾಲ್ ಅಂತ ಜಂಕ್ಷನ್ ಇದೆ, ಈ ಜಂಕ್ಷನ್ ಬಂದ್ಬಿಟ್ಟು ನೀವು ಬೇಕಾದ್ರೆ ಬರ್ಬೋದು, ಕಂಟಿನ್ಯೂ ಮಾಡ್ಬೋದು. ಸೊ ಇದೊಂದು ನೋಡ್ಕೊಳ್ಳಿ ಯಾರಾದ್ರೂ ಬರೋರಿದ್ರೆ. ಸೊ ಇದು ನಿಮ್ಗೆ ಪ್ರಯಾಗ್ರಾಜ್ಗೆ ತುಂಬಾ ಹತ್ರ ಆಗುತ್ತೆ, ತುಂಬಾ ಹತ್ರದಲ್ಲಿದೆ. ಇಲ್ಲಿಂದ ನಿಮ್ಗೊಂದು ಎಕ್ಸ್ಟ್ರಾ ಒಂದು 200-250 ಕಿಲೋಮೀಟರ್ ಆಗ್ಬೋದು. ಸೊ ಹಂಗಾಗಿ ಹೆಂಗಿದ್ಯಾ? ಚೆನ್ನಾಗಿದೆ, ಸೂಪರ್ ಟೇಸ್ಟ್ ಅಣ್ಣ. ಬಾಳೆಹಣ್ಣು ಅಷ್ಟೇ ನಮಗೆ ಚೀಪ್ ಆಗಿ ಸಿಕ್ತು. ಅಲ್ಲೆಲ್ಲ 10 ರೂಪಾಯಿ ಒಂದ್ ಹೇಳ್ತಾ ಇದ್ರು, ಇಲ್ಲೆಲ್ಲ ಬರೀ 5 ರೂಪಾಯಿ ಒಂದು. ಚೀಪ್ ಅಂಡ್ ಸ್ಪೆಷಲ್ ಇದೆ. ಒಬ್ರು ಸ್ಪೆಷಲ್ ಇಕ್ತಿ ಅಂತ ಹೇಳಿದ್ನಲ್ಲ, ಸೊ ಅವರೇ ಇವರು ನಮ್ಮ ಮಾವ. ಹೆಂಗ ಅನ್ಸ್ತಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಲಾಂಗ್ ಜರ್ನಿ, ಫಸ್ಟ್ ಟೈಮ್ ಹೋಗ್ತಾ ಇದೀವಿ, ತುಂಬಾ ಚೆನ್ನಾಗಿದೆ. ಟ್ರೈನ್ ಸ್ವಲ್ಪ ಅಷ್ಟು ಕ್ಲೀನ್ ಇಲ್ಲ ಅಷ್ಟೇ, ಕ್ಲೀನ್ ಇಲ್ಲ. ಲಾಂಗ್ ಜರ್ನಿ, ಬಟ್ ಲಾಂಗ್ ಜರ್ನಿಲಿ ಈ ತರ ಬೇಡ, ಇನ್ನೂ ಲಕ್ಸುರಿ ಆಗಿ ಹೋದ್ರೆ ಒಳ್ಳೇದು. ನೀವು AC ಆ ತರ ಯಾವ್ದಾದ್ರು ಮಾಡ್ಕೊಂಡು ಹೋಯ್ತು ಅಂದ್ರೆ ಇನ್ನ ಸ್ವಲ್ಪ ಲಕ್ಸುರಿ ಆಗಿ ಕಂಫರ್ಟಬಲ್ ಇರುತ್ತೆ ಜರ್ನಿ ಅನ್ನೋದು, ಸ್ವಲ್ಪ ಫೀಲ್ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೂ ಒಂದ್ ಹೇಳ್ತೀನಿ, ಗೊತ್ತಾ, ಫುಲ್ ಜರ್ಕಿನ್ ಆಗಿರ್ಬೋದು, ಆಮೇಲೆ ಒಳ್ಳೆ ಬೆಡ್ಶೀಟ್ ಆಗಿರ್ಬೋದು, ಆ ತರ ತಗೊಂಬಂದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಈ ಕಡೆ ಎಲ್ಲ ಚಳಿ ಜಾಸ್ತಿ ಇದೆ. ಈಗ ಬೆಂಗಳೂರಲ್ಲಿ ನಾರ್ಮಲ್ ಆಗಿ ನಿಮ್ಗೆ 18 ಡಿಗ್ರಿ ಇದ್ರೆ, ಇದೆಲ್ಲ ನಿಮ್ಗೆ ಬಿಲೋ 12, 11 ಈ ತರ ಇರ್ತಾ ಹೋಗುತ್ತೆ. ನಾವ್ ಇನ್ನು ಮುಂದೆ ಹೋಗ್ತಾ 7, 8 ಈ ತರ. ಜಮ್ಮುಲೆಲ್ಲ ನೀವು ಆಲ್ಮೋಸ್ಟ್ ಒಂದು 8 ಡಿಗ್ರಿ ವರ್ಗೂ ಇದೆ. ನೋಡೋಣ ಏನಾಗುತ್ತೆ ಅಂತ. ಸರಿ, ಓಕೆ, ಸಿಗೋಣ ನೆಕ್ಸ್ಟ್ ಸೆಷನ್ ಅಲ್ಲಿ. ಅಪ್ಡೇಟ್ ಮಾಡ್ತೀನಿ. ಇನ್ನೂ ಟ್ರೈನ್ ಹೊರಟಿಲ್ಲ. ಸೊ ಇಲ್ಲಿ ನಮ್ಮ ಕನ್ನಡದವ್ರು ಒಂದಿಬ್ರು ಇದಾರೆ ರೀ, ಅವ್ರನ್ನ ಮಾತಾಡಿಸ್ಬೇಕು. ಸೊ ಅವ್ರನ್ನ ಮಾತಾಡಿಸ್ತೀನಿ ರೀ. ಟ್ರೈನಲ್ಲಿ ಸಿಕ್ಕಿದ್ದಾರೆ ನಮ್ಮ ಕನ್ನಡದವರು, ಅವರು ಪ್ರಯಾಗ್ರಾಜ್ಗೆ ಹೋಗ್ತಿದಾರೆ ಅಂತ. ಏನ್ ಪ್ಲಾನ್ ಮಾಡಿದಾರೆ ಏನೋ ಕೇಳ್ತೀನಿ, ನೋಡೋಣ ಬನ್ನಿ. ನಾನು ಹೇಳಿದ್ನಲ್ಲ ಕನ್ನಡದವರು ನೋಡಿ ಇಲ್ಲೇ ಇದಾರೆ, ನಮ್ಮ ಟ್ರೈನಲ್ಲಿ ಪರಿಚಯ ಆಗಿದ್ದು. ನೋಡಿ ಅವರು ಪ್ರಯಾಗ್ರಾಜ್ಗೆ ಹೋಗ್ತಿದಾರೆ ಅಂತ ಕೊಡ್ತೀನಿ. ಸೊ ಒಂದೆರಡು ಮಾತಾಡ್ತಾರೆ. ಎಲ್ಲಿಗೆ ಹೋಗ್ತಾ ಇದೀರಾ? ಇಲ್ಲಿಂದ ಹೋಗ್ತಾ ಇದೀರಾ? ನಾವು ಆಂಧ್ರದಿಂದ AP, ನಾವು ಪ್ರಯಾಗ್ರಾಜ್ ಹೋಗ್ತಾ ಇದೀವಿ. ನಾವು ಬಟ್ ಕಮ್ಮಿ ಸಮಯದಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ, ಬಟ್ ಆದಷ್ಟು ಬೇಗ ನಮ್ಗೆ ಸಿಕ್ತು. 10 days ಮುಂಚೆ ಬುಕ್ ಮಾಡಿದ್ದು ಅಷ್ಟೇ, ಕನ್ಫರ್ಮ್ ಆಗಿದೆ. ಬಟ್ ನಾವು ಚೆನ್ನೈಯಿಂದ ಬುಕ್ ಮಾಡಿದ್ದು, ಚೆನ್ನೈಯಿಂದ ಹತ್ತಿದೀವಿ. ಇವಾಗ ಸದ್ಯಕ್ಕೆ ಪ್ರಯಾಗ್ರಾಜ್ ಹೋಗ್ತಾ ಇದೀವಿ. ಅಲ್ಲೆಲ್ಲ
ಹೆಂಗ್ ಪ್ಲಾನ್ ಮಾಡಿದ್ರೆ ಹೆಂಗ್ ಹೋಗ್ತಾ ಇದ್ರೆ? ಫಸ್ಟ್ ಆಗ್ರಾಗ್ ಹೋಗ್ಬಿಟ್ಟು ಆಗ್ರಾದಿಂದ ಪ್ರಯಾಗ್ರಾಜ್ ಹೋಗ್ತೀವಿ. ಓಕೆ, ಆಗ್ರಲ್ಲಿ ಏನು ತಾಜ್ಮಹಲ್ ನೋಡ್ಕೊಂಡು, ಅಲ್ಲಿಂದ ಟಿಕೆಟ್ ಬುಕ್ ಆಗಿದೆ ಎಂದು? ಟಿಕೆಟ್ ಬುಕ್ ಆಗಿದೆ. ಅಲ್ಲಿಂದ ಟಿಕೆಟ್ ಬುಕ್ ಆಗಿದೆ. ಏನೋ ತುಂಬಾ ರಶ್ ಪ್ರಯಾಗರಾಜದಲ್ಲಿ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ? ಹಂಗೇನಿಲ್ಲ, ನಾವು ಹಿಂಗೆ ನಾವು ಇನ್ಸ್ಟಾಗ್ರಾಮ್ ಅಲ್ಲೇ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಬರ್ತಾ ಇದೀವಿ. ಇನ್ನು ನಮ್ಮ ಇನ್ಸ್ಟಾಗ್ರಾಮ್ ನೋಡ್ತಾ ಇದೀವಲ್ಲ, ಅದ್ರಲ್ಲೆಲ್ಲ ಕಮ್ಮಿ ಇದೆ. ಬಟ್ ಎಷ್ಟು ಜನ ಜರ್ನಿ ಮಾಡ್ತಾ ಇದ್ದೀರಾ? ನಾವು 4 ಮೆಂಬರ್ಸ್ ಇದೀವಿ ನಾವು ಫ್ರೆಂಡ್ಸ್. 4 ಜನ. ಎಲ್ಲರೂ ನೀವು ಆಂಧ್ರದವ್ರನ್ನ? ನಾವೆಲ್ಲ ಆಂಧ್ರದವ್ರೆ. ಸರಿ, ಓಕೆ.